ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಜಿತ್ ಅಡ್ಡ ಯೂಟ್ಯೂಬ್ ಚಾನೆಲ್. ಗೈಸ್, ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಕೊಟ್ಟೆ ದೇಶ ಯಾರ್ದು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡ್ಲಿಲ್ವಾ? ರಕ್ತ ಕೊಟ್ಟಿಲ್ವಾ? ಪ್ರಾಣ ಕೊಟ್ಟಿಲ್ವಾ? ಅವ್ರನ್ನ ಹೋಗ್ಬಿಟ್ಟು ನಿಮ್ಮನ್ನ ನಾವು ದೇಶ ಬರ್ಕೊಟ್ಬಿಡ್ಬೇಕಾ? ಸಾಬ್ರನ್ನ ಬರ್ಕೊಟ್ಬಿಡ್ಬಲ್ಲ ನಾವು? ನೀನು ಯಾರೋ ಹೇಳಕ್ಕೆ? ಯಾವುದು ಮೆಂಟಲ್ ಕೇಸ್ಗಳು ಕೆಲಸ ಮಾಡು. ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಬಿಡಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ? ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು. ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನ ಬಹಿಷ್ಕರಿಸಷ್ಟೇ ಅಲ್ಲ, ಬ್ರಿಟಿಷರನ್ನ ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನ ತಗೊಂಡೋಗಿ ಬ್ರಿಟಿಷರಿಗೆ ಹೇಳಿ ಅವರನ್ನ ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು. ಇವನ್ಯಾವನ ಸೆಡೆ ನನ್ನ ಮಗ. ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದುಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ. ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ, ಆರ್ಕೈವ್ಸ್ ಎತ್ ನೋಡಿ, ಮರ್ಸಿ ಪಿಟಿಷನ್ ಅಲ್ಲಿ ಬರೆದಿರುವಂಥದ್ದನ್ನೇ ಹೇಳ್ತಿರೋದು. ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರನ್ನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ. ನಮಗೆ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ? ಯಾರು ಇವ್ನು ಹೇಳಕ್ಕೆ? ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ? ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ ಮೇಲೆ 5 ಸಲ ಆಗಿದೆ. 5 ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ, ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ದ, ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು. ಇದೆಲ್ಲ ನಾವು ಮರ್ತೋಗಿದ್ದೀವ? ನೀವು ಯಾವ ನೈತಿಕತೆಯಿಂದ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಮಾತಾಡೋಕ್ಕೆ? ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ? ಇವತ್ತೆತ್ತರೆ ಇದು ಬ್ಯಾನ್, ನಾಳೆ ಅದು ಬ್ಯಾನ್. ಅವ್ರೇನು ಸುಮ್ಮನಿರಕ್ಕಾಗಲ್ವೇನ್ರಿ ಅವ್ರಿಗೆ? ಅವ್ರಿಗೆ ಮಾತಾಡಿ ಅಭ್ಯಾಸ ಜಾಸ್ತಿ ಅಲ್ಲ. ಹೌದಾ? ಯಾರು ಬೇಕಾದರೂ ಒಂದಾಗಲಿ, ಕಾಂಗ್ರೆಸ್ ಸಿಂಗಲ್ ಸಿಂಹ ಫೈಟ್ ಮಾಡುತ್ತೆ ಅಂತ ಸಿನಿಮಾ ಹೇಳ್ತಿರೋದು ನಾನು ಏನಕ್ಕೋ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ? ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು, ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನೋ. ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಅಂತಲೇ ಅವ್ನು ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನರದು ಕಡಿಮೆ ಇದೆ. ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ಹೋಗ್ಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಆ ಆಸೆಯಿಂದ ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು. ಪ್ರತಾಪ್ ಸಿಂಹಂಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಮೊದಲಾದ್ರೂ ಒಂದು ಪದ ಇತ್ತು, ಇವಾಗ ಪದನೂ ಇಲ್ಲ. ಇವಾಗ ವರ್ತಿಸ್ತಿರೋ ವರ್ತನೆಗಳನ್ನು ನೋಡಿದ್ರೆ, ಆ BP ಯತ್ನಾಳ್ ಜೊತೆ ಸೇರಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ. ಪ್ರತಾಪ್ ಸಿಂಹನ BJP ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಯಾಕೆಂದ್ರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೇಗೆ ಬಂತು ಆ ಮನುಷ್ಯನ